ಪ್ರೊಡ್ಯೂಸರ್ ಆಗ್ತಾರೆ. ಸ್ವಲ್ಪ ಎಲ್ಲಿ ನಿಂತ್ಕೊಳ್ಳ ಸೆಂಟರ್ ಬಿಡಲ್ಲ. ಎಲ್ರಿಗೂ ನಮಸ್ಕಾರ. KRJ ಒಂದು ಪೌಡರ್ ಚಿತ್ರದ ರಿಲೀಸಿಂಗ್ ಡೇಟ್ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಆ ಒಂದು ಕುರಿತು ಮಾತಾಡೋದಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಎಲ್ಲ ನಮ್ಮ ಯೂಟ್ಯೂಬ್ ಮಾಧ್ಯಮದವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ, ಯಾರು ಬರಬೇಕಿತ್ತ ಅಷ್ಟೇ ಅಲ್ವಾ, ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಮೊದಲಿಗೆ ಇದೀಗ ತಾನೇ ಲಂಡನ್ನಿಂದ ಇಂಡಿಯಾಗೆ ಡೈರೆಕ್ಟ್ ಆಗಿ ಬಂದಿರುವಂಥ ಶರ್ಮಿಳಾ ಮಾಂಡ್ರೆ ಅವರು ನಮ್ಮ ಚಿತ್ರವನ್ನು ಕುರಿತು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಸೊ ಹಾಗಾಗಿ ನಿಮ್ಮಿಂದನೇ ಶುರುವಾಗಲಿ. ಏನಾದ್ರು ಕ್ವಶನ್ ಇದ್ರು ದಯವಿಟ್ಟು ಕೇಳಿ, ಯಾರು ಮಿಸ್ ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು. ಪ್ರಶ್ನೆ ನಿಮಗೆ ಕೇಳಬೇಕು ಫಸ್ಟು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಕಾರ್ತಿಕ್ ಅವರು ನನಗೆ ಈ ಪ್ರೆಸ್ ಮೀಟ್ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಐ ಹ್ಯಾಡ್ ಟು ಟೇಕ್ ಅ ಫ್ಲೈಟ್ ಆ್ಯಂಡ್ ಕಮ್ ಬ್ಯಾಕ್. ಯಾಕಂದರೆ ಈ ಪ್ರಾಜೆಕ್ಟ್ ಸೌಂಡ್ ಇಲ್ಲ, ಸೌಂಡ್ ಹಾಂ, ಟೇಕ್ ಅ ಫ್ಲೈಟ್. ಅದೇ ಓಕೆ, ಕೆನ್ ಯು ಹಿಯರ್? ಕೇಳಿಸ್ತಾ ಇದೆ ಇವಾಗ? ಸೊ ಕಾರ್ತಿಕ್ ಅವರು ನನಗೆ ಈ ಸಿನಿಮಾ ಬಗ್ಗೆ ಈ ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ ತಕ್ಷಣ ಐ ಟುಕ್ ಅ ಫ್ಲೈಟ್ ಆ್ಯಂಡ್ ಕೇಮ್ ಬ್ಯಾಕ್. ಯಾಕಂದರೆ ಐ ರಿಯಲಿ ಬಿಲೀವ್ ಇನ್ ದಿಸ್ ಪ್ರಾಜೆಕ್ಟ್. ಪ್ಲೀಸ್ ಸ್ಟಾಪ್ ಲಾಫಿಂಗ್. ಹೂಸ್ ಲಾಫಿಂಗ್? ಯಾಕಂದರೆ ಈ ಸಿನಿಮಾದಲ್ಲಿ ಐ ಥಿಂಕ್ ತುಂಬ ಒಳ್ಳೆ ಎಲಿಮೆಂಟ್ಸ್ ಇದೆ. ಐ ಥಿಂಕ್ ಇಟ್ಸ್ ಔಟ್ ಆ್ಯಂಡ್ ಔಟ್ ಕಾಮಿಡಿ. ಆ್ಯಂಡ್ ಐ ಥಿಂಕ್ ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಇನ್ ದಿಸ್ life we need a lot of comedy. Andre I love comedy content and I think it's a very easy going, easy breezy film and ella ಪಾತ್ರಗಳನ್ನು ತುಂಬಾನೇ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ. 9 ಕ್ಯಾರೆಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ, ರೈಟ್ ಫ್ರಮ್ ಧನ್ಯಾಸ್ ಕ್ಯಾರೆಕ್ಟರ್ ಟು ದಿಗನ್ಸ್ ಟು ಮೈನ್, ರವಿಶಂಕರ್ ಅವರು, ಅನಿರುದ್ಧ್, ಆಲ್ ಆಫ್ ದೆಮ್, ರಂಗಾಯಣ ರಘು ಸರ್ದು ಕ್ಯಾರೆಕ್ಟರು ಎಲ್ಲ ದೇ ಸೋ ವೆಲ್ ಎಚ್ಡ್. ಅಂದರೆ ತುಂಬ ಫೋಕಸ್ ಇದೆ ಎಲ್ಲ ಕ್ಯಾರೆಕ್ಟರ್ಸಲ್ಲಿ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ August 23rd ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಹೋಪ್ಫುಲ್ ದಟ್ ನೀವೆಲ್ಲರೂ ಈ ಚಿತ್ರ ನೋಡಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಗೋನ್ ಬಿ ಅ ಲಾಫ್ ರೈಡ್. ಆ್ಯಂಡ್ ಐ ಆಮ್ ಪ್ರಿಟಿ ಶೋರ್ ನಿಮಗೆಲ್ಲ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಶಿಂಗ್ ದ ಪೌಡರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಫ್ರಮ್ ಮೈ ಸೈಡ್ ಆ್ಯಂಡ್ ಐ ಹೋಪ್ ಆಲ್ ಆಫ್ ಯು ಆಲ್ ಎಂಜಾಯ್ ಇಟ್. ಥ್ಯಾಂಕ್ಸ್. ಓಕೆ, ಹೂಸ್ ಟರ್ನ್ ಇಸ್ ಇಟ್ ನೌ? ದಿಗಿ ರವಿ ಸರ್ ಮಾತಾಡ್ಬೇಕಾ? ಅದು ಓಡ್ರ ಇದು ಪೌಡರ್ ಅಡ್ಡ, ಪೌಡರ್ ಬಂತು ಪೌಡರ್ ಅಷ್ಟೇ ಗೊತ್ತಿದೆ. ಇದು ಚಿಕ್ಕದಾಗಿ ಅದು ಕೈ ಒಬ್ರು ಏಟಾಗಿತ್ತಲ್ಲ ಒಂದು ಲೇಡಿ, ಅವ್ರ ಹತ್ರ ಇದೆ ಅದು ಆಡ್ತಾರೆ. ಇಲ್ಲ, ನಂಗೆ ಗೊತ್ತೇ ಇಲ್ಲ ಅದು. ಮಳೆ ಬಂದು ಮೇಲೆ ಕೆಳಗಡೆ ಹೋಗಿ ಬಂದು ಇರಿಟೇಟ್ ಆಗಿದ್ರೆ ಡ್ಯಾನ್ಸ್ ಮಾಡ್ಬೇಕು ಕೂತ್ಕೊಂಡು ಗ್ಯಾರಂಟಿ ತಮ್ಮನೇಲೇ ಬೇರೆ ಇರುತ್ತೆ ಮೇಲೆ. ಓಕೆ, ಅದೇ ಸಂಧ್ಯಾ ರಾಗ. ಇದೇನು ಪೌಡರ್ದು ಒಂದು ಸಾಂಗ್ ಮಾಡಿದೀವಿ ನಾವು ಇಬ್ರು ವರದಾಚಾರ್ ಮೊಮ್ಮಗ, ಶಾಸ್ತ್ರೀಯ ಸಂಗೀತ ವರದಾಚಾರ್ ಅವ್ರ ಮರಿ ಮೊಮ್ಮಗ, ಸಂಗೀತ ಗೊತ್ತಿಲ್ಲ. ಓ ನೋಡ್ದು, ಅಯ್ಯೋ ನಮಸ್ಕಾರ, ಏನ್ ಸಂಸ್ಕಾರ. ಸರ್ ಇದು ವಾಪಸ್. ಓಕೆ, ಈಗ ನಮ್ಮ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಈ ಚಿತ್ರದ ನಾಯಕ ನಟರಾದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದಿಗಿ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ
ನಾವು ಬರ್ತಾ ಇದ್ದೀವಿ ಸದ್ಯದಲ್ಲೇ August 15th 23rd ಅದು ನಮ್ಮ 23rd ಕನ್ಫರ್ಮಾ? ಓಕೆ, ಯೋಗಿ ಬಾಯ್ ಹೇಳಿದ್ದಾರೆ, ಕಾರ್ತಿಕ್ ಬಾಯ್ ಹೇಳಿದ್ದಾರೆ. ಸೊ 23rd August ನಾವು ಬರ್ತಾ ಇದ್ದೀವಿ. ಸೊ ಎಲ್ಲ ನಟನಿಗೂ ಏನೋ ಒಂದು ಸ್ಟ್ರೆಂತ್ ಇರುತ್ತಲ್ಲ, ಅದು ನನ್ನ ಸ್ಟ್ರೆಂತ್ ಏನೋ ಅಂದ್ರೆ ಬಹುಶಃ ನಗ್ಸೋದು, ಕಾಮಿಡಿ ಅನ್ಸುತ್ತೆ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಹಾಗೆ ಜನನೂ ಕೂಡ ನನ್ನ ಕಾಮಿಡಿ ಚಿತ್ರನ ಎಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೊಂದು ಒಳ್ಳೆ ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ಬರೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ತುಂಬ ಹೃದಯದ ಥ್ಯಾಂಕ್ಸ್ ನಾವು ಜನಾರ್ದನ್ ಚಿಕ್ಕಣ್ಣ ಅವ್ರಿಗೆ ಹೇಳ್ಬೇಕು. ಯಾಕೆಂದ್ರೆ ಅವರ ಡೈರೆಕ್ಷನ್ಲಿ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು. ಅವರ ಸಿನಿಮಾಗಳನ್ನ ನಾನು ನೋಡಿ ತುಂಬಾ ಇಷ್ಟಪಟ್ಟಿದ್ದೆ, ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅವರು ಕೂಡ ತುಂಬಾ ಚೆನ್ನಾಗಿ ಈ ಸಿನಿಮಾನ ನಿರ್ದೇಶನ ನೀಡಿದ್ದಾರೆ. ಜೊತೆಗೆ KRG ನಮ್ಮ ಕಾರ್ತಿಕ್ ಬಾಯ್, ಆಮೇಲೆ ಯೋಗಿ ಬಾಯ್ ಅಂತೂ ತುಂಬಾನೇ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಅಂಡ್ ಎಲ್ಲದಕ್ಕಿಂತ ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ TVF ಮುಂಬೈಯಲ್ಲಿ ಅವರು ಸಾಕಷ್ಟು ಹಿಂದಿ ನಿಮಗೆ Amazon ಅಲ್ಲಿ ನೋಡಿದ್ರೆ ಪಂಚಾಯತ್ ಅಂತಿದೆ, ಕೋಟಾ ಫ್ಯಾಕ್ಟ್ರಿ ಅಂತಿದೆ, ಹೀಗೆ ಹಲವಾರು ಒಳ್ಳೊಳ್ಳೆ ಸೀರೀಸ್ಗಳನ್ನ, ಆಮೇಲೆ ಯೂಟ್ಯೂಬ್ನಲ್ಲಿ ಅವ್ರದ್ದು TVF ಅಂದ್ರೆ ಒಂದು ದೊಡ್ಡ ಕ್ರೇಜು, AIB ಅಂತೆಲ್ಲ ಮಾಡ್ತಾರೆ. ಸೊ ಅವರು ಫಸ್ಟ್ ಟೈಮು ಕನ್ನಡಕ್ಕೆ ಬಂದಿದ್ದಾರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಇನ್ನ ಹೆಚ್ಚೆಚ್ಚು ಸಿನಿಮಾ ಮಾಡಲಿ. ಆಮೇಲೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಈ ತಂಡದ ಮೇಲಿರಲಿ, ನನ್ನ ಮೇಲಿರಲಿ, ಇಡೀ ನಮ್ಮ ಟೀಮ್ ಮೇಲಿರಲಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೋಸ್ಟಾರ್ ಧನ್ಯ ಅವ್ರಿಗೆ ಮಾತಾಡ್ತಾರೆ. ಕಮಾನ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಮಳೆಯಲ್ಲಿ ಇಲ್ಲಿ ಬಂದು ಸೇರೋದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ನಮ್ಮ ಸಿನಿಮಾ ಪೌಡರ್ ಇದೆ August 23rd ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ಸಿನಿಮಾಗಳನ್ನ ನೋಡೋದೇ ಕಮ್ಮಿ ಆಗಿದೆ. ಅಂಥದ್ರಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಎಲ್ಲರೂ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಟೀಮ್ ಬಗ್ಗೆ ಮಾತಾಡೋದಿದ್ರೆ, ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು KRG, ನಮ್ಮ ಯೋಗಿ ಸರ್ ಮತ್ತು ಕಾರ್ತಿಕ್ ಸರ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಟು ಜನಾರ್ದನ್ ಸರ್ ಅಫ್ಕೋರ್ಸ್, ಯಾಕಂದರೆ ಕಾಮಿಡಿ ಅಂತ ಒಂದು ಆಸ್ಪೆಕ್ಟ್ನ ನಾನು ನನ್ನ ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಇನ್ ಸಿನಿಮಾ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ ಈ ಸಿನಿಮಾದ ಮೂಲಕ ಸಿಕ್ತು ಅಂತ ಐ ಆಮ್ ವೆರಿ ಗ್ರೇಟ್ಫುಲ್. ಕಾಸ್ಟ್ ಬಗ್ಗೆ ಹೇಳೋದಿದ್ರೆ ಇಲ್ಲೆಲ್ಲರೂ ಇದ್ದಾರೆ. ಶರ್ಮಿಳಾ ಅವರು, ನಮ್ಮ ರವಿ ಸರ್ ಅವರು, ಅನಿರುದ್ಧ್ ಅವರು, ದಿಗಂತ್ ಅವರು, ರಂಗಾಯಣ ರಘು ಸರ್ ಅವರು, ದೇಶಪಾಂಡೆ ಸರ್, ಇವರೆಲ್ಲರ ಜೊತೆ ನಾಗಭೂಷಣ್ ಅವರು, ಇವರೆಲ್ಲರ ಜೊತೆ ಕೆಲಸ ಮಾಡಿ ನನಗೆ ಐ ಥಿಂಕ್ ಐ ಗಾಟ್ ಟು ಲರ್ನ್ ಅ ಲಾಟ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಿದ್ರೆ, ನಮ್ಮ ಸಿನಿಮಾ ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೋ ಅದೇ ಥರ ನಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದ್ದಿದ್ದು. ಅದರ ಅರ್ಥ ಏನಂದರೆ, ನಿಮಿಷಕ್ಕೂ ನಗ್ತಾ ಇರ್ತೀರ. ಸೊ ನಮಗೆ ಶೂಟಿಂಗ್ ಟೈಮ್ನಲ್ಲೂ ನಿಮಿಷಕ್ಕೆ ನಕ್ಕಿ ಆ ಒಂದು ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಜನಾರ್ದನ್ ಸರ್, ಆ ಒಂದು ಆಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಕ್ಕೆ ನಮಗೆ ಸೆಟ್ನಲ್ಲಿ. ಅದು ನಾನಿವತ್ತು ಟ್ರೇಲರ್ ಕಟ್ನ ನೋಡಿದೆ, ಹೇಳ್ಬಾರ್ದು, ಆದ್ರೂ ಸೂಪರ್ ಆಗಿದೆ ನಿಜವಾಗ್ಲೂ. ಐ ಆಮ್ ವೆರಿ ಎಕ್ಸೈಟೆಡ್ ನಿಮ್ಮೆಲ್ರಿಗೂ ತೋರಿಸೋದಕ್ಕೆ. ಸೊ 23rd August ಮಿಸ್ ಮಾಡದೆ ಬಂದು ನೀವೆಲ್ಲರೂ ನೋಡಿ. ಆ್ಯಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ಅನಿರುದ್ಧ್ ಅವರು ಇರ್ತಾರೆ. ಇಲ್ಲ, ಒಂದ್ಸಲ ಆಯ್ತು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಥ್ಯಾಂಕ್ ಮಾಡಬೇಕಾಗಿರೋದು KRG ಅವ್ರನ್ನ, ಕಾರ್ತಿಕ್ ಸರ್, ಯೋಗಿ ಸರ್. ಯಾಕಂದ್ರೆ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು ಒಂದು ದೊಡ್ಡ ಅದೃಷ್ಟ. ತುಂಬಾ ಮಜಾ ಮಾಡಿದೀವಿ. ಈ ತರ ಕಾಸ್ಟ್ ಜೊತೆ ಆನ್ ಸ್ಕ್ರೀನು ನಿಮ್ಗೆ ಮಜಾ ಬರುತ್ತೆ, ಆಫ್ ಸ್ಕ್ರೀನ್ ಅಂತೂ ನಾವು ಭಯಂಕರ ಮಜಾ ಮಾಡಿದೀವಿ. ಸ್ಟಾರ್ಟ್ ಇಂದ ಲಾಸ್ಟ್ ತನಕ ಕಾಮಿಡಿನೇ, ಯೂತ್ಫುಲ್ ಕಾಮಿಡಿ ಅಂತ ಹೇಳ್ಬೋದು. ಅದಕ್ಕೆ ನಾನು ಎಲ್ಲ ದಿಗಂತ್ ನಾನು ತುಂಬಾ ಹತ್ರ, ಐ ಮೀನ್ ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಸೊ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ ಆಫ್ ಯು, ಎಂಟೈರ್ ಕಾಸ್ಟ್, ಶರ್ಮಿಳಾ, ರವಿ ಸರ್ ಸಖತ್ ಕಾಮಿಡಿ ಇದೆ, ಅಂದರೆ ಆನ್ ಆ್ಯಂಡ್ ಆಫ್ ಸ್ಕ್ರೀನು, ಅದು ಗೊತ್ತಾಗತ್ತಲ್ಲ ನಿಮಗೆ. ಸೊ ಥ್ಯಾಂಕ್ ಯು. ಬಂದು ಅವರು ಅನೌನ್ಸ್ ಮಾಡ್ತಾರೆ ಡೇಟು, ರಿಲೀಸ್ ಡೇಟು. ಇದು ಪಕ್ಕ, ಈ ಸಿನಿಮಾ ಪಕ್ಕ ಹಿಟ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಇಲ್ಲಿ ಇರ್ಬೋದ ಇವರು ಅಲ್ಲೇ ಬರಲ್ಲ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪೇಷಂಟ್. ಮೇಲೆ ಕೆಳಗೆಲ್ಲ ಓಡಾಡಿಸ್ಕೊಂಡು
ಎಲ್ಲರೂ ಪೇಷಂಟ್ ಆಗಿರೋಕ್ಕೆ ವೆರಿ ಥ್ಯಾಂಕ್ ಯು ಸೋ ಮಚ್. 2020ಇಂದ ನಾನು ಕಾರ್ತಿಕ್ ಸರ್ ಜೊತೆ ಮಾತುಕತೆಯಲ್ಲಿದ್ದೆ, ಯಾವುದೋ ಒಂದು ಪ್ರಾಜೆಕ್ಟಿಗೆ ಕೊಲಾಬ್ರೇಟ್ ಆಗಬೇಕು ಅಂತ ಅಂದ್ಕೊಂಡು. ನಾನು ಒಂದಷ್ಟು ರ್ಯಾಂಡಮ್ ಐಡಿಯಾಸ್ ಪಿಚ್ ಮಾಡಿದ್ದು, ಆ ಡಿಸ್ಕಷನ್ ಇದ್ವಿ ಮಾಡಬೇಕು ಅಂತ ಅಂದ್ಕೊಂಡು, ಯಾವುದೋ ವರ್ಕೌಟ್ ಆಗಿರಲಿಲ್ಲ. ಸೊ ನಂದು ಅಜ್ಞಾತವಾಸಿ ಟೀಸರ್ ರಿಲೀಸ್ ಆದಮೇಲೆ ಕಾರ್ತಿಕ್ ಸರ್ ಒಂದ್ಸಲ ಕಾಲ್ ಮಾಡಿ, ಒಂದು ಪ್ರಾಜೆಕ್ಟ್ ಇದೆ, ಒಂದು ಸ್ಟೋರಿ ತೊಗೊಂಡಿದ್ದೀವಿ, ಸೊ ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ಟೋರಿ ಪ್ರೆಸೆಂಟ್ ಮಾಡಿದ್ರು. ಸ್ಟೋರಿ ಬರೆದಿರೋದು ಬಂದು ದೀಪಕ್ ವೆಂಕಟೇಶ್ ಅಂತ ಅಂದ್ಬಿಟ್ಟು, ಮುಂಬೈ ಬೇಸ್ಡ್ ರೈಟರ್. ಸೊ ಅವರು ಸ್ಟೋರಿನ KRG ಅವ್ರು ತೊಗೊಂಡು ಐ ಥಿಂಕ್ ಒಂದು 1.5 years ಇಂದ ದೇ ವರ್ ಇನ್ ದ ಪ್ರಾಜೆಕ್ಟ್. ದೇ ವರ್ ಲುಕಿಂಗ್ ಫಾರ್ ಅ ಡೈರೆಕ್ಟರ್ ಟು ಕಮ್ ಆನ್ ಬೋರ್ಡ್. ಸೊ ವೆನ್ ಕಾರ್ತಿಕ್ ಸರ್ ಆಸ್ಕ್ ಮೀ ಟು ಡೂ ಇಟ್, ಐ ಕುಡಂಟ್ ಸೇ ನೋ. ಐ ರಿಯಲಿ ವಾಂಟೆಡ್ ಟು ಡೂ ಅ ಫಿಲ್ಮ್ ವಿತ್ ಹಿಮ್. ಸೊ ಹಂಗಾಗಿ ಎಸ್ ಅಂತಂದೆ. ಸೊ ದ ಹೋಲ್ ಇಂಟೆಂಟ್, ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ವೆನ್ ಐ ಸೇ ಇಂಟೆಂಟ್ ಈವನ್ ಫ್ರಮ್ ದಿ ಪ್ರೊಡ್ಯೂಸರ್ಸ್, ನಮಗೆ ಏನು ಯಾವ ಪರ್ಪಸ್ಗೋಸ್ಕರ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ, ಈ ಸಿನಿಮಾನ, ಈ ಸಬ್ಜೆಕ್ಟ್ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ, ಒಂದು 2018ಇಂದ ದೇರ್ ವಾಸ್ ಅ ಫ್ಲಡ್ ಆಫ್ ಕಂಟೆಂಟ್ಸ್, OTT ಅದು ಇದೆಲ್ಲ ಬಂದಮೇಲೆ ಸಿಕ್ಕಾಪಟ್ಟೆ ಥ್ರಿಲ್ಲರ್ಸು ಒಂದು ಕಡೆ, ಇನ್ನೊಂದು ಕಡೆಗೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ, ಆ 2 ಜಾನ್ರನ್ನ ತುಂಬ ಸಬ್ಜೆಕ್ಟಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡು, ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ಸ್, ಆ್ಯಸ್ ಫಿಲಮ್ ವ್ಯೂವರ್ಸ್ ಎಲ್ಲ ಅವರು ಒಂದು ಅಸೆಸ್ಮೆಂಟ್ ಇತ್ತು. ಸೊ ದೇ ವೆರಿ ಪರ್ಟಿಕ್ಯುಲರ್ಲಿ ದೇ ವಾಂಟೆಡ್ ಟು ಡೂ ಅ ಎಂಟರ್ಟೈನಿಂಗ್ ಫಿಲ್ಮ್. ಜಾಸ್ತಿ ತಲೆ ಕೆಡ್ಸ್ಕೊಂಬಾರ್ದು ಜನ ಸಿನಿಮಾ ನೋಡೋಕೆ ಬಂದಾಗ, ಬಂದು ಕೂತ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ತೊಗೊಂಡು ಮಜಾ ಮಾಡಿ ಆಚೆ ಹೋಗಬೇಕು. ಅದು ಈ ಸಿನಿಮಾಗೆ ಒಂದು ಹುಟ್ಟಿತ್ತು, ಈ ಸಿನಿಮಾ ಈ ಸಬ್ಜೆಕ್ಟ್ ಮಾಡೋದಕ್ಕೆ ಅಂತ ಅಂದ್ಕೊಂಡು ಇವ್ರಿಗೂ ಒಂದು ಇಂಟೆನ್ಷನ್ ಇದ್ದಿದ್ದು. ಕತೆ ವೆರಿ ಸಿಂಪಲ್, ತೀರಾ ನಾವೇನು ಜಾಸ್ತಿ ಹಿಡಿದಿಟ್ಕೊಂಡು ಮಾಡೋಂಥದ್ದೇನಿಲ್ಲ. ವೆರಿ ಈಸಿ ಫಿಲ್ಮ್, ವೆರಿ ಸಿಂಪಲ್ ಸಬ್ಜೆಕ್ಟ್ ತೊಗೊಂಡೇ ಮಾಡಿದ್ದೀವಿ. ಈ ಬಟರ್ಫ್ಲೈ ಎಫೆಕ್ಟ್ ಅಂತ ಅಂತಾರಲ್ಲ ಆ ಥರ. ಸೊ ಬೇಸಿಕಲಿ ಒಬ್ಬ ಕೊರಿಯರ್ ಬಾಯ್ದು ಒಂದು ಮಿಸ್ಟೇಕಿಂದ ಈ ಒಂದೆರಡು ವರ್ಲ್ಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ. ಒಂದು 2 ವರ್ಲ್ಡ್ ಇದೆ. ಒಂದು ಈ ಡ್ರಗ್ ಫ್ಯಾಮಿಲಿದು ಒಂದು ವರ್ಲ್ಡು, ಇನ್ನೊಂದು ಕಾಮನ್ ಸಿಟಿಸನ್ಸ್ದು ಒಂದು ವರ್ಲ್ಡು. ಆ ಕೊರಿಯರ್ ಬಾಯ್ ಮಾಡೋ ಒಂದು ಮಿಸ್ಟೇಕಿಂದ ಈ 2 ವರ್ಲ್ಡ್ ಹೆಂಗೆ ಮಿಕ್ಸ್ ಆಗುತ್ತೆ, ಆ ಮಿಕ್ಸ್ ಆಗಿ ಬರೋದ್ರಲ್ಲಿ ಅದೇನು ಡ್ರಾಮಾ ಕ್ರಿಯೇಟ್ ಆಗುತ್ತೆ, ಅದು ಸಿನಿಮಾ. ದರ್ ಇಸ್ ನೋ ಸಸ್ಪೆನ್ಸ್ ಟು ಇಟ್, ಅಥವಾ ತುಂಬ ಏನು ಜಾಸ್ತಿ ಇದೇನಿಲ್ಲ. ಟ್ರೈನ್ ಹೋಗೋದನ್ನ ಸುಮಾರು ಸಲ ನೋಡಿರ್ತೀರಾ, ಅದನ್ನ ಒಂದು ಡ್ರೋನ್ ಶಾಟಲ್ಲಿ ಎಲ್ಲೋ ನೋಡಿದ್ರೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಕಾಣಿಸ್ತದಲ್ಲ, ಆ ಎಳೆನ ಇಟ್ಕೊಂಡು ಆ ಫ್ರೆಶ್ ಪರ್ಸ್ಪೆಕ್ಟಿವ್ ಕೊಡೋಣ ಅಂತ ಅಂದ್ಕೊಂಡೆ ಸಿನಿಮಾ ಮಾಡಿದ್ದೀವಿ. ಹೊಸ್ತು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಆ್ಯಸ್ ಅ ಫಿಲ್ಮ್ ಮೇಕರ್ ನನಗೂ ಇರುತ್ತೆ, ಆ್ಯಸ್ ಪ್ರೊಡ್ಯೂಸರ್ಸ್ ಅವರು ಪ್ರೆಸೆಂಟ್ ಮಾಡಬೇಕಂದ್ರೆ ಯಾವಾಗಲೂ ಇರುತ್ತೆ. ಸೊ ಹೊಸ್ದಾಗಿ ಅಂತಂದರೆ ಈ ಒಂದು ಕಾಮಿಡಿ ಜಾನ್ರ ಸಿನಿಮಾದಲ್ಲಿ ಲಾಸ್ಟ್ ಒಂದು 30 minutes ಆಫ್ ದ ಫಿಲ್ಮ್ ಒಂದು ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡಿದ್ವಿ. ಹೆವಿ VFX, ಒಂದು ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆಲ್ಸೋ ಒಂದು ಸ್ವಲ್ಪ ಕಾಮಿಡಿನ ಪುಷ್ ಮಾಡ್ಕೊಂಡೆಲ್ಲ ಮಾಡಿದ್ದೀವಿ. ಐ ಹೋಪ್ ಇಟ್ ವರ್ಕ್ಸ್. ನಾವಂತೂ ವರ್ಕಿಂಗ್ ವಿತ್ ದಿಗಂತ್, ಧನ್ಯ, ಶರ್ಮಿಳಾ ಅವರು, ರಘು ಸರ್ ಜೊತೆಗೆ 3 ಸಿನಿಮಾ ಮಾಡಿದ್ದೀನಿ. ನಾಗಭೂಷಣ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅನಿರುದ್ಧ್, ಸಾರಿ ಲಾಸ್ಟಲ್ಲಿ ಇದೆಯಾ. ಸೊ ಐ ಬೇಸಿಕಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್. ಸೊ ಆ್ಯಂಡ್ ಐ ಆಮ್ ಹೋಪಿಂಗ್ ಅದು ಸೇಮ್ ಮಜಾ, ನಾವು ಎಷ್ಟು ಮಜಾ ಮಾಡಿ ಸಿನಿಮಾ ಮಾಡಿದ್ವಿ ಅದೇ ಮಜಾ ಆಡಿಯನ್ಸ್ಗೂ ಬರುತ್ತೆ ಅಂತ ಅಂದ್ಕೊಂಡು ಒಂದು ಹೋಪಲ್ಲಿದ್ದೀವಿ. ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದಿ ಬಿಹೋಲ್ಡರ್ ಅಂತಾರಲ್ಲ, ವಿ ಆರ್ ಆಂಟಿಸಿಪೇಟಿಂಗ್. ಸೊ ಜನ ನೋಡಿದಾಗ ಇನ್ನೂ ಮಜವಾಗಿ ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಒಂದು ಹೋಪಲ್ಲಿದ್ದೀವಿ. TF ಜೊತೆ ಕೊಲಾಬ್ರೇಟ್ ಮಾಡಿರೋದು, ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಥ್ಯಾಂಕ್ ಯು ಫಾರ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಬೈ. ಆ್ಯಂಡ್ ನನ್ನ ಕೋರ್ ಸ್ಟ್ರೆಂತ್, ನನ್ನ DOP, ಎಡಿಟರು, ಮ್ಯೂಸಿಕ್ ಡೈರೆಕ್ಟರು ಯಾರೂ ಇಲ್ಲ. ಸೊ ಇಲ್ಲಿ ಪ್ರೆಸೆಂಟ್ ಇಲ್ಲ, ಸದ್ಯಕ್ಕೆ ಇದ್ದಾರೆ, ಇಲ್ಲಿ ಪ್ರೆಸೆಂಟ್ ಇಲ್ಲ. ಸಿನಿಮಾಟೋಗ್ರಫಿ ಅದ್ವೈತ್ ಗುರುಮೂರ್ತಿ ಮತ್ತು ಶಾಂತಿ ಸಾಗರ್ ಇಬ್ಬರು ಮಾಡಿದ್ದಾರೆ. ನಾನು ಇಬ್ಬರ ಜೊತೆನೂ ನನ್ನ ಫಿಲಮ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀನಿ. ಗುಡ್ಡು ಮಾಡಿರೋ DOP ಮತ್ತು ಅಜ್ಞಾತವಾಸಿ ಮಾಡಿರೋದು. ವಾಸುಕಿ ಜೊತೆಗೆ ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡ್ತಾ ಇರೋದು. ಎಡಿಟ್ ಬಂದು ನನ್ನ ಲಾಂಗ್ ಟೈಮ್ ಕೊಲಾಬ್ರೇಟರ್ ಮತ್ತು ಕೋ ಡೈರೆಕ್ಟರ್, ನನ್ನ ಎಲ್ಲ ಸಿನಿಮಾಗಳಿಗೂ ಕೋ ಡೈರೆಕ್ಟರ್ ಆಗಿದ್ದಂಥ ಹರಿಕೃಷ್ಣ ಅಂತ ಅಂದ್ಬಿಟ್ಟು. ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಸ್ಪೆಷಲ್ ಮೆನ್ಷನ್ನು, ಯಾಕಂದರೆ ಸಿಕ್ಕಾಪಟ್ಟೆ ನನಗೆ ಯೂಶಲಿ ಒಂದು ಆರ್ಟ್ಗೆ ಹಿಂಗೆ ಏನೋ ಒಂದಷ್ಟು ರಿಕ್ವೈರ್ಮೆಂಟ್ ಕೇಳಿರ್ತೀವಿ, ಅದು ಬಂದು ಟ್ರಾನ್ಸ್ಲೇಟ್ ಆಗೋಷ್ಟರಲ್ಲಿ ಶೂಟ್ ಸೆಟ್ಟಿಗೆ ಬರೋಷ್ಟರಲ್ಲಿ ಯಾವಾಗಲೂ ಒಂದು ಅಮೌಂಟ್ ಆಫ್ ಡಿಸಪಾಯಿಂಟ್ಮೆಂಟ್, ಇಲ್ಲ ಒಂದು 10% ಇರೋದು. ಇಲ್ಲ ಸರ್ ಅದನ್ನು ಸೋರ್ಸ್ ಮಾಡೋಕ್ಕಾಗಿಲ್ಲ, ಇದು ಮಾಡೋಕ್ಕಾಗಿಲ್ಲ ಅಂತ. ಬಟ್ ನನಗೆ ಫಸ್ಟ್ ಟೈಮು ಅವ್ರ ವರ್ಕಲ್ಲಿ ಯಾವುದು ಕೊರತೆ ಅಂತ ಅನಿಸ್ಲಿಲ್ಲ. ಕೇಳಿದ್ಕಿಂತ ಹೆಚ್ಚಾಗಿ ಯಾವತ್ತು ಸಿಕ್ಕಿತ್ತು ಹೊರತು ಯಾವತ್ತು ಬಜೆಟ್ ಕನ್ಸ್ಟೆಂಟ್ ಅಂತ ಹೇಳೋದಾಗಲಿ, ಕ್ರಿಯೇಟಿವ್ ಕನ್ಸೆಂಟ್ ಅಂತ ಹೇಳೋದಾಗಲಿ ಏನೂ ಇಲ್ದಿರ ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿಕೊಟ್ಟಿದ್ರು. ಐ ಹ್ಯಾವ್ ಎಂಜಾಯ್ಡ್ ಮೇಕಿಂಗ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಸೊ ನಮಸ್ಕಾರ. ಅಷ್ಟು ಜನಾರ್ದನ್ ಹೇಳ್ದಂಗೆ ಸಾರಿ, ಸ್ವಲ್ಪ ಮೇಲೆ ಕೆಳಗಡೆ ಮಳೆ ಬರೋದ್ರಿಂದ ನಿಮಗೆ ಒಂಚೂರು ತೊಂದರೆ ಆಗಿದ್ರೆ. ಆಮೇಲೆ
ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಪಿಕ್ಚರ್ಗೂ, KRG ಡಿಸ್ಟ್ರಿಬ್ಯೂಷನ್ ಆಗಿರಲಿ, ಪ್ರೊಡಕ್ಷನ್ದಾಗಿರಲಿ. ಸೊ ನಮ್ಮ ಮುಂದಿನ ಚಿತ್ರ ಪೌಡರ್ ಹೊಯ್ಸಳ ನಂತರ ಇಲ್ಲಿ 15th ಅಂತ ಅನೌನ್ಸ್ ಆಗಿತ್ತು ಆಗಸ್ಟ್. 1 ವಾರ ಮುಂದೂಡಿದ್ವಿ. ಕಾರಣ ಇಷ್ಟೇ, 9ನೇ ತಾರೀಕು ಒಂದು ದೊಡ್ಡ ಸಿನಿಮಾ ಇದೆ, 15th ಇನ್ನೊಂದು ದೊಡ್ಡ ಸಿನಿಮಾ ಇದೆ ಕನ್ನಡದಲ್ಲಿ. ಎಲ್ಲ ಒಂದೇ ಟೈಮ್ ಬಂದು ಕ್ಲಾಶ್ ಮಾಡಿ ಥಿಯೇಟರ್ಸ್ ಎಲ್ಲ ಹಂಚ್ಕೊಳ್ಳೋದು ಬದಲು ಸ್ಪೇಸ್ ಕೊಟ್ಟು ಬರೋಣ ಅಂತ ಒಂದೇನೆ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಬೇರೆಯವ್ರ ಹತ್ರನೂ ಮಾತಾಡಿ 23rd ಮುಂದೆ ಹೋಗಿದ್ದೀವಿ. ಸ್ಪೇಸ್ 2 ಪಿಕ್ಚರ್ ಇರುತ್ತೆ ಒಂದೇ ದಿನ ಬಂದಾಗ. ಸೊ 9ಕ್ಕೆ ಭೀಮಾ ಬರ್ತಿದೆ, 15ಕ್ಕೆ ಗಣೇಶ್ ಸರ್ದು ಕೃಷ್ಣಂ ಪ್ರಣಯಂ ಸುಖಿ ಬರ್ತಿದೆ, ಗೌರಿ ಬರ್ತಿದೆ. ಸೊ ನಾವೇ 23rd ಹೋಗಿದ್ದೀವಿ. 23rd ಸಿನಿಮಾ ರಿಲೀಸ್ ಆಗುತ್ತೆ. ಫಸ್ಟ್ ಇದು TVF ಜೊತೆ ಫಸ್ಟ್ ಕೊಲಾಬ್ರೇಷನ್. 4 ಸಿನಿಮಾ ಮಾಡಬೇಕು ಅಂತ ಒಂದು ಯೋಜನೆಯಲ್ಲಿ ಅಗ್ರಿಮೆಂಟಲ್ಲಿ ಮಾಡಿದ್ದು ಇದು ಫಸ್ಟ್ ಸಿನಿಮಾ. ಕಾಮಿಡಿ ಬಂದ್ಬಿಟ್ಟು ದೀಪಕ್ ವೆಂಕಟೇಶ್ ಕನ್ನಡದವರು, ಬಟ್ ಬಾಂಬೆಲ್ ಸೆಟ್ಲ್ ಆಗಿರೋ ರೈಟ್ರು. ಅವ್ರ ಹತ್ರ 1 ವರ್ಷದ ಹಿಂದೆ ನಾವು ಈ ಕಥೆನ ಪರ್ಚೇಸ್ ಮಾಡಿ, ಈಸ್ ಅ ರೈಟರ್ ಬೇಸಿಕಲಿ. ಸೊ ವೆರಿ ಫ್ಯೂ ಸ್ಕ್ರಿಪ್ಟ್ಸ್ ಎಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡಿದಾಗ ರೈಟರ್ ಸೆಪ್ರೇಟ್, ಡೈರೆಕ್ಟರ್ ಸೆಪ್ರೇಟ್ ಅನ್ನೋದಲ್ಲಿ ಇದು ಒಂದು ಆ ಕ್ಯಾಟಗರಿಗೆ ಸೇರೋ ಪಿಕ್ಚರ್. ತುಂಬ ವೆರಿ ಫ್ಯೂ, ಸಮ್ಟೈಮ್ಸ್ ಡೈರೆಕ್ಟರ್ ಬೇರೆ ರೈಟರ್ ಕರ್ಕೊಂಡು ಬರ್ತಾರೆ, ಬಟ್ ರೈಟರ್ ಸೆಪ್ರೇಟ್ ಆಗಿ ತೊಗೊಂಡು ಡೈರೆಕ್ಟರ್ ಸೆಪ್ರೇಟ್ ಆಗಿ ಆಕ್ಟಿವೇಟ್ ಮಾಡಿರೋದ್ರಲ್ಲಿ ಒನ್ ಆಫ್ ದ ವೆರಿ ಫಸ್ಟ್ ಫ್ಯೂ ಸ್ಕ್ರಿಪ್ಟ್ಸ್. ಅದರಲ್ಲಿ ಥ್ಯಾಂಕ್ಸ್ ಜನಾರ್ದನ್, ಬಿಕಾಸ್ ತುಂಬ ಜನಾರ್ದನ್ ಹಿ ಹಿಮ್ಸೆಲ್ಫ್ ಇಸ್ ಆಲ್ಸೋ ರೈಟರ್. ಅವರು ಅದನ್ನು ಬೇರೆ ಸ್ಕ್ರಿಪ್ಟ್ನ ಒಪ್ಕೊಂಡಿರೋದ್ರಲ್ಲಿ ಥ್ಯಾಂಕ್ ಯು. ಆ್ಯಂಡ್ ಅದನ್ನು 40% ಬದಲಾಯಿಸಿದ್ದಾರೆ. ಅವ್ರು ಹೇಳ್ದಂಗೆ ಲಾಸ್ಟ್ 25 ಮಿನಿಟ್ಸ್ ಏನು ನೋಡ್ತಾ ಇದ್ದೀವಿ, ಅಟ್ಲೀಸ್ಟ್ ನಾನು ತಪ್ಪಿರ್ಬೋದು, ಬಟ್ ನಾನು ನೋಡಿರೋ ಸೌತ್ ಇಂಡಿಯನ್ ಸ್ಕ್ರೀನ್ ಫಾರ್ ದಿ ಫಸ್ಟ್ ಟೈಮ್ ಆ ಥರ ಒಂದು ಅದು ಕಂಟೆಂಟ್ ಬಂದಿರೋದು ಆ ಸ್ಕ್ರಿಪ್ಟಲ್ಲಿ ಅವ್ರು ಬರ್ದಿರೋದು ರೀತಿ ಆಗಲಿ. CG ಆಲ್ಮೋಸ್ಟ್ ಒಂದು ದೊಡ್ಡ ಸಿನಿಮಾಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಥವಾ ಎಕ್ಸ್ಪೆಂಡಿಚರ್ ಆಗುತ್ತೆ ಅಷ್ಟು ಈ ಪಿಕ್ಚರ್ಗಾಗಿದೆ. ನಾರ್ಮಲಿ ನನಗೆ ನಾವು ಮಾಡಿರೋ ಬೇರೆ ಪಿಕ್ಚರ್ ಆಗಲಿ ಅದಕ್ಕಿಂತ ಜಾಸ್ತಿ CG ಇದಕ್ಕಾಗಿದೆ. ಆ್ಯಕ್ಚುಲಿ ಟ್ವೈಸ್ ಪ್ರೈಸ್ ಈ ಸಿನಿಮಾಗಾಗಿದೆ CG ಆಗಲಿ, ಸೆಟ್ ವರ್ಕು ಅಷ್ಟೇ. ಸೊ ಅದ್ವೈತ್ ಆ್ಯಂಡ್ ಶಾಂತಿ ಸಾಗರ್ DOP ಇಬ್ರು. ಅದ್ವೈತ್ ನಮಗೆ ಉತ್ತರಾಖಂಡನೂ ಮಾಡ್ತಿದ್ದಾರೆ, ಸಪ್ತಾ ಅವ್ರದ್ದು ಇದು. ಎಡಿಟರ್ ಹರಿ ಅಂತ ಫಸ್ಟ್ ಟೈಮ್, ಒನ್ ಆಫ್ ದಿ ವೆರಿ ಟ್ಯಾಲೆಂಟೆಡ್ ಎಡಿಟರ್ಸ್ ನಾನು ನೋಡಿರೋದಲ್ಲಿ. ಅವ್ರ ಸಿನಿಮಾ ನಮ್ಮ ವರ್ಕ್ ಮಾಡಿ ಜರ್ನಿದಲ್ಲಿ. ವಾಸುಕಿ ಮ್ಯೂಸಿಕ್ 2 ಸಾಂಗ್ ಇದೆ. ಒಂದು ಬಿಜು ಹಾಡಿದ್ರು, ಅದು ಚೆನ್ನಾಗಿ ಹೋಗ್ತಿದೆ ಯೂಟ್ಯೂಬಲ್ಲಿ. ಇವತ್ತು ಆಂಟೋನಿ ದಾಸನ್ ಟಗರು ಮತ್ತೆ ಸೂರ್ಯ ಅಣ್ಣ ಅಂತ ಸಲಗದಲ್ಲಿ ಹಾಡಿದ್ದಾರೆ. ಅದಕ್ಕೂ ಒಳ್ಳೆ ಪ್ರಶಂಸೆ ಬಂದಿದೆ. ಆಕ್ಟರ್ಸ್ ಬಂದಾಗ ದಿಗಿ ಈಗ 2ನೇ ಸಿನಿಮಾ ನಮ್ಮ ಜೊತೆ ಮಾಡ್ತಿದ್ದಾರೆ. ಮೊದಲನೇದು ಈಗ ಪೌಡರ್, ಧನ್ಯ, ಶರ್ಮಿಳಾ, ನಾಗಭೂಷಣ್, ಅನಿ, ರಂಗಾಯಣರಘು, ಗೋಪಾಲ್ ಕೃಷ್ಣ ದೇಶಪಾಂಡೆ, ಹುಲಿ ಕಾರ್ತಿಕಿ, 9 ಜನ ಮೇನ್ ನಟರು. ಇದ್ರ ಜೊತೆಗಿದೆಲ್ಲ ಒಂದು ವಿಶಿಷ್ಟವಾಗಿ ಇಡೀ ಸಿನಿಮಾಗೆ ಸೂತ್ರಧಾರ. ಕಾಮಿಡಿ ಅಂದರೆ ಕನ್ನಡದಲ್ಲಿ ಬರೋ ಫಸ್ಟ್ ಹೆಸರು ಅವರೇ ಈ ಸಿನಿಮಾದ ಸೂತ್ರಧಾರ. ಎಲ್ಲ ಆಡಿಯನ್ಸ್ನ ಸಿನಿಮಾ ಒಳಗೆ ಕರ್ಕೊಂಡು ಹೋಗಿ ತೋರಿಸಿ ಆಚೆ ಕರ್ಕೊಂಡು ಬರೋ ಒಂದು ವಾಯ್ಸ್ ನರೇಟರ್. ಆ ಒಂದು ಸದ್ಯದಲ್ಲೇ ಅವ್ರದ್ದು ಹೆಸರು ವಿತ್ ಸ್ಪೆಷಲ್ AV ರಿಲೀಸ್ ಮಾಡ್ತೀವಿ. ಅವರು ಅಷ್ಟು ದೊಡ್ಡವ್ರು, ಅಂದರೆ ನಾನು ಹೇಳ್ದಂಗೆ ಅವರು ಅಷ್ಟು ಆ ಲೆಜೆಂಡ್ ಆಫ್ ಕಾಮಿಡಿ. ಅವ್ರು ಬಂದು ಈ ಸಿನಿಮಾನ ನಮಗೆ ನರೇಟ್ ಮಾಡಿಕೊಡಿ ಅಂದಾಗ ಈಸ್ ಡನ್ ದಟ್. ಸೊ ದಟ್ ಈಸ್ ಒನ್ ಆಫ್ ದಿ ಹೈಲೈಟ್ಸ್. TVF ಜೊತೆ ಆಮೇಲೆ TVF ಅವರು ಆಲ್ಸೋ ಈ ಸಿನಿಮಾದಲ್ಲಿ ನಾವು ಈ ಸಿನಿಮಾ ಇದೆ ಮಾಡ್ತೀರಾ ಅಂತಂದಾಗ ಅವರು ಕಂಟೆಂಟಲ್ಲಿ ಅವ್ರು ಆಲ್ರೆಡಿ ಕಿಂಗ್, ಬಟ್ ನಮ್ಮ ಕಂಟೆಂಟ್ ಜೊತೆ ಅವ್ರು ಸ್ಪೆಷಲ್ ಆಗಿ ಆ್ಯಡ್ ಮಾಡಿದ್ದಾರೆ ಅವ್ರವ್ರ ಇನ್ಪುಟ್ಸ್ ಎಲ್ಲ. ಪಿಕ್ಚರು ನನಗೆ ಲಾಸ್ಟ್ ಕಂಟೆಂಟ್ ನೋಡಿದಾಗ, ಫೈನಲ್ ಕಾಪಿ ನೋಡಿದಾಗ ಭಾಳ ಖುಷಿಯಾಗಿದೆ. ಸೆನ್ಸರ್ಗೆ ಹೋಗ್ತಿದೆ ನೆಕ್ಸ್ಟ್ ವೀಕ್, August 7th ಅಥವಾ 8th ಟ್ರೇಲರ್ ಲಾಂಚ್ ಮಾಡಬೇಕು ಅನ್ನೋದಿದೆ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ಹಾಗೆ ಇರಲಿ. ನಮಗೆ ಎಲ್ಲ ಸಿನಿಮಾಗೂ ಈಗ ಇರಲಿ. ಥ್ಯಾಂಕ್ ಯು. ರಂಗಾಣವರೆಗೂ ಸರ್ ಬರಬೇಕಿತ್ತು, ಅವರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಹಾಗೆ ನಾಗಭೂಷಣ್ ಕೂಡ ಅವರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಅವರು ಯಾಕೆಂದರೆ ಅವರೆಲ್ಲ ಈ ಚಿತ್ರದ ಪಿಲ್ಲರ್ಸು. ಜೊತೆಗೆ ಹೇಳಬೇಕು ಅಂತಂದರೆ, ಒಂದು ಸಿನಿಮಾನ ಮಾಡುವಾಗ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ಯೋಚನೆ ಮಾಡಿ ಆ ಇಡೀ ಚಿತ್ರಕ್ಕೆ ಆರ್ಟಿಸ್ಟ್ಗಳನ್ನ ಹೇಗೆ ಕಾಸ್ಟ್ ಮಾಡ್ತಾರೆ ಅಂತ. ಯಾಕೆಂದರೆ ಒಂದು ಸರಿ ಅವರು ಅದ್ಭುತವಾಗಿ ಕಾಸ್ಟ್ ಮಾಡ್ತಾರೆ ಅಂತಂದರೆ ಆ ಸಿನಿಮಾಗಿಂತ ಮುಂಚೆ ಅಥವಾ ರಿಲೀಸ್ಗಿಂತ ಮುಂಚೆ ಆ ಸಿನಿಮಾ ಅರ್ಧ ಗೆದ್ದಂಗೆ ಅದು. ಅಂಥ ಅದ್ಭುತವಾದ ಕಾಸ್ಟಿಂಗನ್ನು ಈ ಸಿನಿಮಾ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾಮಿಡಿಯನ್ಸು, ಅಂದರೆ ರೆಕಗ್ನೈಸ್ಡ್ ಕಾಮಿಡಿ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಅಂದರೆ ನಮ್ಮ ಡೈರೆಕ್ಟ್ರು ಜನಾರ್ದನ್ ಚಿಕ್ಕಣ್ಣ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅವ್ರ ನಮ್ಮ ಮೊದಲನೇ ಸಿನಿಮಾ ಗುಲ್ಟು
ಸಿನಿಮಾ ಮಾಡಿದ್ರು, ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಅವ್ರ ಜೊತೆ ನಾನು ಅಜ್ಞಾತವಾಸಿ ಅಂತ ಒಂದು ಸಿನಿಮಾನ ಮಾಡಿದ್ದೆ, ಅದರಲ್ಲೂ ಕೂಡ ನಾನು ರಂಗಣ್ಣ ರಘು ಅವರು. ಅದಾದ್ಮೇಲೆ ಇದು 3ನೇ ಪಿಕ್ಚರು. ಯಾಕೆಂದರೆ ನಮ್ಮ ಜನಾರ್ದನ್ ಡೈರೆಕ್ಷನ್ ಮಾಡುವಾಗ ಒಂದೇನಪ್ಪ ಅಂದರೆ ಒಂಥರ ಪಜಲ್ ಥರ ಡೈರೆಕ್ಷನ್ ಮಾಡ್ತಿರ್ತಾರೆ ಅವರು. ಯಾಕೆಂದ್ರೆ ಈ ಶಾಟ್ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಇನ್ಯಾವುದೋ ಶಾಟ್ ಮಾಡ್ತಿರ್ತಾರೆ, ನಮ್ಗೆ ಅರ್ಥನೇ ಆಗಲ್ಲ. ಕೊನೆಗೆ ಅದನ್ನೆಲ್ಲ ಸೇರಿಸಿದಾಗ ಒಂದು ಅದ್ಭುತವಾದ ಚಿತ್ರ ಆಗಿರುತ್ತೆ. ಸೊ ಅದಕ್ಕೆ ಪಜಲ್ ಡೈರೆಕ್ಟರ್ ಅಂತ ಸೊ ಹಾಗಾಗಿ ಇದೊಂದು ಅದ್ಭುತವಾದ ಕಾಮಿಡಿ ಚಿತ್ರ. ಒಂದು ಈಗ ಗೌರಿ, ಗಣೇಶ, ನಮ್ಮ ಪೌಡರು ಎಲ್ಲ ಚಿತ್ರಗಳು ಬರ್ತಿರೋದ್ರಿಂದ ನಮ್ಮ ನಿರ್ಮಾಪಕರು ಹೇಳ್ದಂಗೆ ನಾವೇ ಸ್ವಲ್ಪ ಮುಂದಕ್ಕೆ ಹೋಗಿದ್ದೀವಿ. ಆಗಸ್ಟ್ 15 ಅಂತ ಅನೌನ್ಸ್ ಮಾಡಿದ್ವಿ. ಸೊ ಇಲ್ಲಿ ಭೀಮಾ ಚಿತ್ರ ಎಲ್ಲ ನಮ್ಮ ಕನ್ನಡ ಚಿತ್ರಗಳೇ. ಸೊ ಎಲ್ಲವೂ ಚೆನ್ನಾಗಿ ಆಗ್ಬೇಕು, ಎಲ್ಲವೂ ಸೂಪರ್ ಹಿಟ್ ಆಗಬೇಕು, ಎಲ್ಲ ಜನಗಳಿಗೂ ಅವಕಾಶ ಸಿಗಬೇಕು ಒಂದೊಂದೇ ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಒಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ನಮ್ಮ ನಿರ್ಮಾಪಕ ಕಾರ್ತಿಕ್ ಮತ್ತೆ ಯೋಗಿ ಅವರು. 15 ಬೇಡ, 23ಕ್ಕೆ ಹೋಗೋಣ, ಅವ್ರಿಗೆ ಬೇರೆಯವ್ರಿಗೂ ಅವಕಾಶ ಆಗಲಿ, ಬೇರೆಯವ್ರ ಸಿನಿಮಾನ ಎಲ್ಲ ಜನ ನೋಡಲಿ. ಈಗ ಎಲ್ಲರೂ ಹೇಳ್ತಾರೆ ಕನ್ನಡ ಸಿನಿಮಾಗಳು ನೋಡೋಕ್ಕೆ ಜನ ಬರ್ತಿಲ್ಲ, ಬಂದೇ ಬರ್ತಾರೆ. ಖಂಡಿತವಾಗ್ಲೂ ಆ ಥರ ಆಗಲ್ಲ. ನಾವು ಒಳ್ಳೆ ಸಿನಿಮಾ ಕೊಟ್ಟಾಗ ಯಾವತ್ತೂ ಮೋಸ ಮಾಡಲ್ಲ. ಇಲ್ಲಿವರೆಗೂ ನಮ್ಮ ಚಿತ್ರರಂಗನ ಅವರೇ ಕೈಲಿ ಹಿಡ್ಕೊಂಡು ಮಗು ಥರ ನೋಡ್ಕೊಂಡು ಬಂದಿದ್ದಾರೆ. ಇನ್ಮೇಲೆ ಶುರು ಆಗುತ್ತೆ. ಅವ್ರಿಗೆ ಸಿನಿಮಾ ನೋಡೋದಕ್ಕೆ ಖಂಡಿತವಾಗ್ಲೂ ಥಿಯೇಟರ್ಗೆ ಬರ್ತಾರೆ. ಅಂಡ್ ನಮ್ಮ ರಿಕ್ವೆಸ್ಟ್ ಅಷ್ಟೇ, ದಯವಿಟ್ಟು ಬನ್ನಿ. ಇದೊಂದು ಉದ್ಯಮ, ಈ ಉದ್ಯಮನ ಉಳಿಸೋಕ್ಕೋಸ್ಕರ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಾಗುತ್ತೆ. ಮನೇಲಿ ಯಾವುದೋ ಸಣ್ಣ ಟಿವಿಲಿ, ಅದು ಸಣ್ಣ ಮೊಬೈಲಲ್ಲಿ ನೋಡಿದ್ರೆ ಮನೋರಂಜನೆ ಸಿಗಲ್ಲ ನಿಮಗೆ, ಅದೊಂದು ಭ್ರಮೆ ಅಷ್ಟೇ. ಬನ್ನಿ, ದೊಡ್ಡ ಸ್ಕ್ರೀನಲ್ಲಿ ನೋಡಿ, ಎಂಜಾಯ್ ಮಾಡಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಈ ಉದ್ಯಮನ ಉಳಿಸಿ ಅಂತ ನಾನು ಕೇಳ್ಕೊತೀನಿ, ನನ್ನ ಪರ್ಸನಲ್ ನಾನು ಇಡೀ ನಮ್ಮ ಚಿತ್ರರಂಗದ ಪರವಾಗಿ. ಜೊತೆಗೆ ಈಗ ನಮ್ಮ ಇನ್ನೊಬ್ಬ ನಿರ್ಮಾಪಕರಾದಂಥ ಯೋಗೀಶ್ ಅವರು, ಯೋಗಿಜಿ ಯೋಗಿ ಅವ್ರು ಮಾತಾಡ್ತಾರೆ. ಅವರು 3XL ಮಾತಾಡ್ತಾರೆ, ನೀವು 1Xಗೆ ಇಳಿಸ್ಕೊಂಡು ನೀಟಾಗಿ ಕೇಳಿಸ್ಕೊಂಡು ಬನ್ನಿ. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ. ಇಲ್ಲಿ ಇಷ್ಟು ಜನ ಬಂದಿರೋದು ಭಾಳ ಖುಷಿ ಆಯಿತು. ಎಲ್ಲ ಮಾತಾಡಿದ್ದಾರೆ. ನಾವು ಸಿನಿಮಾ ಪ್ಲೀಸ್ ಅಮ್ಮ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದು ನಿಮಿಷ ಕಾರ್ತಿಕ ಮಾಡಬೇಕು ಅದು ಕೊಟ್ಟೆ. ಅಲ್ಲ, 1X ಕನ್ವರ್ಟ್ ಮಾಡೋಕ್ಕೆ ಟೈಮ್ ಬಿಡ್ತಾ ಇದ್ದೆ ಸರ್. ಕೂತ್ಕೊಂಡೆ ಮಾತಾಡಿ, ಏನು ಜಸ್ಟ್ 2 ಪದ. ಏನು ರವಿ ಸರ್ ಹೇಳ್ದಂಗೆ ಫಸ್ಟು ಸಾರಿ, ನಿಮ್ಮ ಹೆಸರು ಅವಾಗ ಮಿಸ್ ಮಾಡ್ಬಿಟ್ಟೆ. ಇವರೆಲ್ಲ ಹೇಳಿದ್ರು 9 ಜನದಲ್ಲಿ. ಅಲ್ಲ ಆಯ್ತು, ಈಗ ಅದಕ್ಕೆ ಸ್ಪೆಷಲ್ ಆಗಿ ಹೇಳ್ತೇನೆ ಅದೊಂದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಈಗ ಸಿಚುವೇಶನ್ ಹೇಗಿದೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಮೊದಲು ಹೇಗಿತ್ತು, ಥಿಯೇಟರಲ್ಲೇ ಸಿನಿಮಾ ವರ್ಕ್ ಆಗಬೇಕು, ಥಿಯೇಟರಲ್ಲೇ ಮೇನ್ ರೆವೆನ್ಯೂ. ಈಗ ನಿಮ್ಗೆ ಗೊತ್ತಿರೋಂಗೆ 3 ಕ್ಯಾಟಗರೀಸ್ ಇದೆ: ಥಿಯೇಟರ್, OTT ಆ್ಯಂಡ್ ಸ್ಯಾಟಲೈಟ್. ಆಡಿಯೋ ಎಸ್ ಒನ್ ಆಫ್ ದಿ ಸ್ಮಾಲ್ ಇದಾದನು. ಈ 3 ಕ್ಯಾಟಗರಿಲಿ ಇತ್ತು. ಆ 2ಕ್ಕೆ ಲಾಸ್ಟ್ ಕೋವಿಡ್ ನಂತರ ಅಥವಾ ಕೋವಿಡ್ ಟೈಮಿಂದ ಅರೌಂಡ್ 50% ಸ್ಯಾಟಲೈಟ್ ಮತ್ತು OTT, ಅಥವಾ 60% ಆಫ್ ರೆವೆನ್ಯೂ ಯೂಸ್ ಟು ಕಮ್ ಫ್ರಮ್ ಸ್ಯಾಟಲೈಟ್ ಅಂಡ್ OTT, 40% ಥಿಯೇಟರ್ಗೆ ಬಿಡ್ತಿದ್ರು. ಈ ಟೈಮ್ ಹಳೆ ಇದ್ದಂಗೆ 80% ಥಿಯೇಟರ್ಗೆ ಬಂದಿದೆ. ಸೊ ನಮ್ಮ ಜನಕ್ಕೇನು ರಿಕ್ವೆಸ್ಟ್ ಅಂದರೆ, ಓಕೆ 3 ವೀಕ್ಸ್ ಬಂದ್ಬಿಡುತ್ತೆ, 4 ವೀಕ್ಸ್ ಬರುತ್ತೆ OTT ಅವರು. ಅದೆಲ್ಲ ಅವಾಗ ಮಾಡಿದ ಮಾಡೆಲ್ಲು ಡ್ಯೂರಿಂಗ್ ಕೋವಿಡ್, ಯಾವಾಗ ಥಿಯೇಟರ್ಗೆ ಜನ ಬರ್ತಿರೋದು ಕಮ್ಮಿ ಇದ್ದಾಗ, ಮೀನ್ಸ್ ಸಿಚುವೇಶನ್ ಆಗಿದ್ದಾಗ ಮಾಡಿದಾಗ ಅವರು OTT ಅವ್ರು ಮಾಡಿದ್ರು. ಈಗ ಎಲ್ಲದನ್ನು ಮೋಸ್ಟ್ಲಿ ಹಿಂದಿ ಅವರು ಇದ್ದಂಗೆ 8 ವೀಕ್ಸ್ ಮಾಡಲೇಬೇಕು ಅನ್ನೋದು ಒಂದು ವಿನಂತಿನೂ ಎಲ್ಲ ಪ್ರೊಡ್ಯೂಸರ್ಸ್ ಮಾಡಬೇಕು ಅನ್ನೋದಿದೆ. ಯಾಕಂದ್ರೆ ಥಿಯೇಟರ್ ಓಡಿದ್ರೆ ಮಾತ್ರ OTT ತಗೋತಾರೆ ಅನ್ನೋದು. ಹಳೆ ಕಾಲದಲ್ಲಿ ಸ್ಯಾಟಲೈಟು ತಗೋತಾ ಇದ್ದೆ, ಥಿಯೇಟರ್ ಪಿಕ್ಚರ್ ಹೋದ್ರೆ ಮಾತ್ರ. ಸೊ ಅಗೇನ್ ಈಗ ಥಿಯೇಟರ್ಗೆ ಇಟ್ಸ್ ಅಗೇನ್ ಸರ್ಕಲ್. ಥಿಯೇಟರ್ಗೆ ಬಂದಿದೆ, ದಟ್ ಈಸ್ ಅದೇ ದೇವಸ್ಥಾನ ಪಿಕ್ಚರ್ಗಳಿಗೆ, ಅಲ್ಲೇ ಎಲ್ಲ ಪಿಕ್ಚರ್ ಓಡೋದು, ಎಲ್ಲ ಪಿಕ್ಚರ್ ಥಿಯೇಟರ್ಗೆ ಮಾಡೋದು. ಟ್ರೇಲರ್ ನೋಡೋ ಅಥವಾ ಸಾಂಗ್ ನೋಡೋ ಎಷ್ಟೋ ಜನ ಇದು OTT ನೋಡ್ತೀನಿ, ಅದು ಹಂಗಲ್ಲ. ಅದು ಆಗಿದೆ, ಸಿಚುವೇಶನ್ ಹಂಗಾಗಿತ್ತು. ಅದೇ ನಾನು ಜನರನ್ನ ಏನು ಬ್ಲೇಮ್ ಮಾಡ್ತಿಲ್ಲ, ಬಟ್ ಮೈಂಡ್ ಸೆಟ್ ಅವರು ಚೇಂಜ್ ಮಾಡ್ಕೋಬೇಕು. ಯಾವುದೋ 2 ವಾರಕ್ಕೆ ಬರುತ್ತೆ ಆಮೇಲೆ ನೋಡೋಣ ಅನ್ನೋದೇನು ಇದಿಲ್ಲ. ನಾವು ನಮ್ಮ ಎಷ್ಟೋ ಡಿಸ್ಟ್ರಿಬ್ಯೂಷನ್ ಮಾಡಿರೋ ಸಿನಿಮಾದಲ್ಲಿ ಅವ್ರ ಮಾತು, ಅವ್ರದ್ದು ಫೀಡ್ಬ್ಯಾಕ್ ಕೇಳ್ಕೊಂಡು ರೇಟ್ಸ್ಗಳು ಕಮ್ಮಿ ಮಾಡಿದ್ವಿ. ಪಿಕ್ಚರ್ಗೆ ಡೈನಮಿಕ್ ಪ್ರೈಸಿಂಗ್ ಮಾಡಿದ್ವಿ. ಚಿಕ್ಕ ಪಿಕ್ಚರ್ಗೆ ರೇಟ್ಸ್, ನಾಮಿನಲ್ ರೇಟ್ಸ್ ಇಟ್ಟು, ದೊಡ್ಡ ಪಿಕ್ಚರ್ಗೆ ಸ್ವಲ್ಪ ಖರ್ಚಾಗಿರೋ ಪಿಕ್ಚರ್ಗೆ ಜಾಸ್ತಿ ಇಟ್ಟು, ಮೀನ್ಸ್ ಎಲ್ಲ ಥರದನ್ನು ಮಾಡಿದ್ವಿ. ರಿಕ್ವೆಸ್ಟ್ ಏನಂದ್ರೆ, ಪೀಪಲ್ ಹ್ಯಾಸ್ ಟು ಕಮ್ ಔಟ್ ಆಫ್ ದಟ್ ಮೈಂಡ್ ಸೆಟ್ ದಟ್ ಎಲ್ಲ ಸಿನಿಮಾ OTT ತಗೋತಾರೆ, ಸ್ಯಾಟಲೈಟ್ ತಗೋತಾರೆ, 2 ವಾರಕ್ಕೆ ಬರುತ್ತೆ, 3 ವಾರಕ್ಕೆ ಬರುತ್ತೆ. ಅದು ಇಲ್ಲ. ಸಿಚುವೇಶನ್ ತುಂಬ ಡಿಫ್ರೆಂಟ್ ಇದೆ. ಆ್ಯಂಡ್ ಆಸ್ ಮೂವಿ ಮೇಕರ್ಸ್ ನಾವು ಚೇಂಜ್ ಮಾಡ್ಕೋತೀವಿ ನಮ್ಮ ಅಪ್ರೋಚ್ ಆನ್ ಪೊಸಿಷನಿಂಗ್ ಆಫ್ ಫಿಲ್ಮ್ ಆಗಲಿ, ಅಥವಾ ನಾನು ತುಂಬ ಸತಿ ಹೇಳಿದ್ದೀನಿ ಒಂದು ಪ್ರಮೋಷನಲ್ಲಾಗಲಿ. ಜನರು ಇದೊಂದನ್ನು ಅವರು ಮೈಂಡ್ ಚೇಂಜ್ ಮಾಡ್ಕೊಳ್ಳಬೇಕು, ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಬೇಕು. ಬೇರೆ ಥಿಯೇಟರ್ ಚೆನ್ನಾಗಾದ್ರೆ ಮಾತ್ರ OTT ಬರೋದು ಅಂತ. ಬಂದು ಇಷ್ಟಪಡೋದು ಬಿಡೋದು ಅದು
ಏನೇ ಫೀಡ್ಬ್ಯಾಕ್ ತಗೊಳ್ಳೋಣ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಬಟ್ ಬರಬೇಕು, ಬರ್ತೇನೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳೋದನ್ನ ಸ್ಟಿಲ್ ಓಕೆ, ಒಳ್ಳೆ ಪಿಕ್ಚರ್ ಬಂದಿಲ್ಲದೆ ಇರ್ಬೋದು, ಬಂದಿದ್ರು ಇರ್ಬೋದು. ಈ ವರ್ಷ ಕೆಲವು ತುಂಬಾ ಶಾಕಾಹಾರಿ ಆಗಲಿ, ಬ್ಲಿಂಕ್ ಆಗಲಿ, ಮೂರನೇ ಕೃಷ್ಣಪ್ಪ ಆಗಲಿ, ತುಂಬ ಒಳ್ಳೊಳ್ಳೆ ಕನ್ನಡ ಪಿಕ್ಚರ್ಗಳು ಬಂದಿದೆ. ಆ್ಯಂಡ್ ಹೀಗೆ ಸಪೋರ್ಟ್ ಇರಲಿ. 9ಕ್ಕೆ ಒಂಥರ ಹೇಳ್ದಂಗೆ ಫ್ಲಡ್ ಗೇಟ್ಸ್ ಓಪನ್, ಅದನ್ನು ಭೀಮಾಯಿಂದ ಓಪನ್ ಆಗುತ್ತೆ. ಒಂದು ಲಿಸ್ಟ್ ಆಫ್ ಸಿನಿಮಾ ಇದೆ. ಭೀಮಾ ಆದ ತಕ್ಷಣ ಕೃಷ್ಣನ್ ಪ್ರಣಾಮ ಸಖಿ ಆಗಲಿ, ಗೌರಿ ನಮ್ಮ ಪಿಕ್ಚರ್ ಇದೆ, ರಿಷಬ್ ಅವ್ರದ್ದು ಪ್ರೊಡಕ್ಷನ್ ಲಾಫಿಂಗ್ ಬುದ್ಧ ಇದೆ, ಸುದೀಪ್ ಸರ್ ಮ್ಯಾಕ್ಸ್, ಶಿವಣ್ಣಂದು ಭೈರತಿರಣಗಲ್ ಇದೆ, ಮಾರ್ಟಿನ್ ಇದೆ, UI ಇದೆ. ಸೊ ಇಷ್ಟು ಸಿನಿಮಾ ಈ ವರ್ಷ ನನ್ಗೆ ಗೊತ್ತಿರಂಗೆ ಬರುತ್ತೆ. ಸೊ ರಿಕ್ವೆಸ್ಟ್ ಟು ಆಲ್ಸೋ ಪೀಪಲ್ ಟು ಚೇಂಜ್ ದಿಯರ್ ಮೈಂಡ್ ಸೆಟ್ ಅಂಡ್ ಸಿ ಹೌ ವಾಟ್ ದ ಸಿಚುವೇಶನ್ ಇಸ್. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಎಲ್ಲ ಸಿನಿಮಾ 3 ವೀಕ್ಸ್ ಬರಲ್ಲ ಅಥವಾ 4 ವೀಕ್ಸ್ ಬರಲ್ಲ. ಸಿಚುವೇಶನ್ ಏನಿದೆ ತಿಳ್ಕೊಳ್ಳಿ, ಪಿಕ್ಚರ್ ಬಂದು ಸಪೋರ್ಟ್ ಮಾಡಿ. ಈ ಟೈಮಲ್ಲಿ ಇಟ್ ಈಸ್ ನಾಟ್ ಅಟ್ ಅ ವೆರಿ ಗುಡ್ ಸಿಚುವೇಶನ್, ಅದು ಚೇಂಜ್ ಆಗಬೇಕು. ಇಟ್ಸ್ ಅ ರಿಕ್ವೆಸ್ಟ್ ಆ್ಯಂಡ್ ಇಟ್ಸ್ ಆಸ್ಕಿಂಗ್ ಫಾರ್ ಸಪೋರ್ಟ್ ಫ್ರಮ್ ಆಲ್ ಮೂವಿ ಗೋಯರ್ಸ್. ಥ್ಯಾಂಕ್ ಯು. ಸರ್, ಈಗ KRJ ಅಂದ ತಕ್ಷಣ ತುಂಬ ಸೀರಿಯಸ್ ಸಬ್ಜೆಕ್ಟ್ ಮಾಡಿದ್ದೀರಾ, ಎಮೋಷನಲ್ ಸಬ್ಜೆಕ್ಟ್ ಮಾಡಿದ್ದೀರಾ, ರತ್ನ ಪ್ರಪಂಚ, ಹೊಯ್ಸಳ ಆ ಥರದ್ದೆಲ್ಲ. ಇಲ್ಲಿ ಕಾಮಿಡಿ ಸಬ್ಜೆಕ್ಟ್ ಸರ್. ಅಂದರೆ KRJಲಿ ಎಲ್ಲ ಜನರು ಟಚ್ ಮಾಡ್ಬೇಕಂತ ಮಾಡಿದ್ದ, ಅಥವಾ ಕಾಮಿಡಿ ಸಿನಿಮಾಗಳು ರೀಸೆಂಟಾಗಿ ತುಂಬ ಕಮ್ಮಿ ಆಗಿದೆ ಕನ್ನಡದಲ್ಲಿ, ಆ ಕಾರಣಕ್ಕೆ ಮಾಡಿದ್ದ? ಸೊ ರೀಸನ್ ಏನು ಸರ್, ಮೇನ್ ರೀಸನ್? ಎರಡು ಆ್ಯಕ್ಚುಲಿ. ಒಂದು ಪ್ರೊಡಕ್ಷನ್ ಹೌಸು ಬರೀ ಒಂದಕ್ಕೆ ಸೀಮಿತವಾಗಬಾರ್ದು ಅನ್ನೋದು ಅಲ್ಲ. ನಾವು ಯಾವತ್ತು ರತ್ನ ಪ್ರಪಂಚ ಸ್ಕ್ರಿಪ್ಟ್ ಹಾಕಿ ಸಿಕ್ತು ಎಮೋಷನಲ್ ಪಿಕ್ಚರ್. ಹೊಯ್ಸಳ ವಾಸ್ ಅನ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಫಿಲ್ಮ್. ಮೂರನೇದು ಇದು ನಾವು ಪೌಡರ್ ಇಸ್ ಅನ್ ಔಟ್ ಅಂಡ್ ಔಟ್ ಕಾಮಿಡಿ ಫಿಲ್ಮ್. ಧನ್ಯ ಅವ್ರು ಹೇಳ್ದಂಗೆ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಆಗ್ತಿರ ಒಂದೊಂದು ಡೈಲಾಗಿಂದ ಹಿಡಿದು ಸಿಚುವೇಶನ್ಸ್ ಆಗಿರಲಿ. ಸಿನಿಮಾದಲ್ಲಿ ತ್ರಿಲೋಕ್ ಅಂತ ಒಬ್ರು ಡೈಲಾಗ್ ಬರ್ದಿದ್ದು, ಅವ್ರ ಹೆಸರು ಮರ್ತೋಯ್ತು ಹೇಳಕ್ಕೆ. ಅವರು ಇವನ್ ಲಿರಿಕ್ಸ್ ಅವರೇ ಬರ್ದಿರೋದು. ಎಲ್ಲ ಸಿನಿಮಾ ಆಲ್ಸೋ ಕಾಮಿಡಿ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ. ನನಗೆ ಸರಿ ನೆನಪಿಲ್ಲ, ಕರೆಕ್ಟ್ ಮಾಡಿ ಏನಾದರೂ ನಾನು ಮಿಸ್ ಮಾಡಿದರೆ ಕೆಲವೊಂದು ಇದನ್ನ. ಬಟ್ ಕಾಮಿಡಿ, ಸಿಚುವೇಶನಲ್ ಕಾಮಿಡಿ, ಕೆಲವು ಡೈಲಾಗ್ ಕಾಮಿಡಿ ನಾವು ಹೋಗಿದೆ, ಸಿಚುವೇಶನಲ್ ಕಾಮಿಡಿ ಕಮ್ಮಿ ಆಗಿದೆ. ಅದಲ್ಲಿ ಈ ಎರಡು ಸೇರ್ಕೊಂಡು ಏನಿದೆ. ಆಮೇಲೆ ನಾನು ಲಾಸ್ಟ್ ಹೇಳ್ದಂಗೆ ಲಾಸ್ಟ್ 20 ಮಿನಿಟ್ಸ್ ಅನ್ನೋದು ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್ ಆನ್ ಸ್ಕ್ರೀನ್. ಅದು ಅಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಏನು ಆಗುತ್ತೆ ಅವ್ರಿಗೆ ಅನ್ನೋದನ್ನ ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್. ಸೊ ಇಟ್ ಈಸ್ ಕಾಂಬಿನೇಷನ್ ಆಫ್ ಎರಡು. ಒಂದು ಕಾಮಿಡಿ ಸಿನಿಮಾ ಬಂದಿಲ್ಲ ತುಂಬ ದಿನದಿಂದ. ಎರಡನೇದು ನಾವು ಅದರೊಂದು ಕತೆ ಇಷ್ಟ ಆದಾಗ ಯಾವ ಜಾನರ್ ಆಮೇಲೆ ಇದಾಗುತ್ತೆ, ಕತೆ ಇಷ್ಟ ಆಗ್ಬೇಕು ಫಸ್ಟ್. ಸರ್ ಅವ್ರು 100% ನಮ್ಮ ಇದ ಮೇಲೆ ಹೋಗಿರೋದು. ಸೊ ಅವ್ರ ಕಡೆಯಿಂದ ಒಂದಿಬ್ರು ಇದ್ರು ಸೆಟ್ಟಲ್ಲಿ, ಆಗಾಗ ಬರೋರು ನೋಡೋರು. ಬಟ್ ಡಿಸಿಷನ್ಸ್ ವಾಸ್ ಅ ಜಾಯಿಂಟ್ ಡಿಸಿಷನ್. ಅವರು ನಾವು ಇಬ್ರು ಸೇರ್ಕೊಂಡು ಡಿಸಿಷನ್ ಅರ್ನಾಬ್ ಮಾಮೂಲಿ ನಮ್ಮ ಮೇಲಲ್ಲಾಗಲಿ ಅಥವಾ ವಾಟ್ಸಪ್ ಕಮ್ಯುನಿಕೇಶನಲ್ಲಿ ಎಲ್ಲ ಡಿಸಿಷನ್ಸ್ ತೊಗೊಂಡಿದ್ದಾದ್ರೂ ಸಿನಿಮಾ ನೋಡಿದ್ರು ಅವರು ಭಾಳ ಖುಷಿ ಪಟ್ಟಿದ್ದಾರೆ ಸಿನಿಮಾಗೆ. ಸೊ ದೇ ಆರ್ ಆಲ್ಸೋ ಗೋಯಿಂಗ್ ಆಲ್ ಔಟ್ ಇನ್ ಪ್ರಮೋಟಿಂಗ್. ಬರ್ತಾರೆ, ಬಟ್ ಅವ್ರಿಗೆ ಏನಂದ್ರೆ ಸಿನಿಮಾನೇ ಹೊಸ್ತು. ಅವ್ರು ಯಾವತ್ತೂ ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ. ಅವ್ರು ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಮಾಡಿರೋದು. ಆ್ಯಕ್ಚುಲಿ ಅಂಥ ದೊಡ್ಡ ವೆಬ್ ಸೀರೀಸ್ ಅಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿರೋ ಒಂದು ಸಂಸ್ಥೆ ಕನ್ನಡಲ್ಲಿ ಬಂದು ಒಂದು ಫಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಅಂದಾಗ ಹೆಮ್ಮೆಯ ವಿಷಯ ಸರ್. ಆ್ಯಂಡ್ ಅದು ಕಂಪ್ಲೀಟ್ ನಮಗೆ ಬಿಟ್ಟಿದ್ದಾರೆ. ಅವರು KRJ ಮೇಲೆ ಟ್ರಸ್ಟ್ ಮಾಡಿ ಅವ್ರವ್ರ ಇನ್ಪುಟ್ಸ್ ಎಲ್ಲೆಲ್ಲಿ ಕೊಡ್ಬೇಕು ಎಲ್ಲ ಕೊಟ್ಟಿದ್ದಾರೆ. ಅದು ಬಿಟ್ಟು ನಮ್ಮಲ್ಲಿ ಫುಲ್ ಬಿಟ್ಟಿದ್ದಾರೆ ಸರ್. ಆವಾಗಲೇ ನೀವು ಹೇಳ್ತಾ ಇದ್ರಿ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂತ. ಸಿ ಇಟ್ಸ್ ಅ ಕಾಂಪಿಟೇಷನ್ ವರ್ಲ್ಡ್. ಸೊ ಆಸ್ ಅ ವ್ಯೂವರ್ ಆ ಸಿನಿಮಾಗಳನ್ನ ಬಿಟ್ಟು ನಿಮ್ಮ ಸಿನಿಮಾನ ನೋಡಬೇಕು ಅಂದ್ರೆ ಏನಿದೆ ಮೆಸೇಜ್? ಇದು ಕಾಂಪಿಟೇಷನ್ ಅಲ್ಲ, ಜನಕ್ಕೆ ಕಾಂಪಿಟೇಷನ್. ನಾವು ಎಲ್ಲ ಜೊತೆಗೆ ಬರ್ಬೇಕಾಗಿರೋ ಪಿಕ್ಚರ್. ಆಮೇಲೆ ಮೋರ್ ದೆನ್ ನಮ್ಮ ಪಿಕ್ಚರ್ ಏನು ಎಕ್ಸ್ಕ್ಲೂಸಿವಿಟಿ ಅಂದ್ರೆ ಕಾಮಿಡಿ. ನಾವು ಹೇಳ್ದಂಗೆ ಅವ್ರು ಹೇಳ್ದಂಗೆ ತುಂಬಾ ದಿನ ಆದ್ಮೇಲೆ ಬಂದಿರೋ ಔಟ್ ಅಂಡ್ ಔಟ್ ಕಾಮಿಡಿ, ಮೈಂಡ್ಲೆಸ್ ಕಾಮಿಡಿ. ಇದರಿಂದ ಏನ್ ಇಟ್ಸ್ ಅ ನಾನ್ ಸೆನ್ಸ್ ಕಾಮಿಡಿ ಅಂತ ಅನ್ಬೋದು. ಲಾಜಿಕ್ ಹುಡ್ಕಂಗಿಲ್ಲ, ಏನಿಲ್ಲ. ನಗ್ಬೇಕು, ನೋಡಿದ ತಕ್ಷಣ ನಗ್ತಾರೆ, ನಕ್ಕೊಂಡು ಆ ಎಂಜಾಯ್ ಮಾಡೋ ಮೂಮೆಂಟ್ನ ತೊಗೊಂಡೋಗಿರೋದು ಇದು. ದಟ್ ಈಸ್ ದ ಫಸ್ಟ್ ಮೇನ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ. ಏನಂದ್ರೆ USP ಅಂತ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಏನಂತಾರೆ, ಅದು ಇಟ್ಸ್ ಕಾಮಿಡಿ ಫಸ್ಟ್. ಆ್ಯಂಡ್ ಆಲ್ಸೋ ವಾಸುಕಿದು BGM ಆಗಲಿ ಅಥವಾ ಮ್ಯೂಸಿಕ್, ಇಟ್ಸ್ ವೆರಿ ಸ್ಪೆಷಲ್. ಆ್ಯಕ್ಚುಲಿ ನಾನು ಹೇಳ್ದಂಗೆ ಪೌಡರ್ ಫಸ್ಟ್ ಸಾಂಗ್ ಬಂದಾಗ, ಮಿಷನ್ ಘಮ ಘಮ ಸಾಂಗ್ ಬಂದಾಗ ತುಂಬ ಜನ ಮ್ಯೂಸಿಕ್ ಎಂಥೂಸಿಯಸ್ ಅವರು ನಾವು ಕೊಟ್ಟಿರೋ ಅದರಲ್ಲಿ ದ ವೇ ಈಸ್ ಆರ್ಕೆಸ್ಟ್ರಾ ಮಾಡಿರೋದನ್ನ ಸಖತ್
ಆ್ಯಕ್ಚುಲಿ ಏನಂತಾರೆ ತುಂಬ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ. ಸೊ ವಾಸುಕಿ ಆ್ಯಕ್ಟಿಂಗ್ ಎಲ್ಲ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೇಡಮ್, ಫುಲ್ ಎಂಜಾಯ್ ಮಾಡಿ ಹೋಗ್ತೀರ. ಪೌಡರೇ ಮೇನ್ ಕ್ಯಾರೆಕ್ಟರ್, ಅವ್ರು ಹೇಳ್ದಂಗೆ ಪೌಡರ್ ಒಂದು ಪ್ಯಾಕೇಜೇ ಮೇನ್ ಕ್ಯಾರೆಕ್ಟರ್. ಕಾಣದವ್ರೆ ಸರ್. ಅದೆಲ್ಲ ಹೇಳಿದೆ, ಕನ್ನಡ ಕಾಮಿಡಿ ಅಂತಂದ್ರೆ ನಿಮ್ಮ ಎಲ್ಲರ ತಲೆಗೂ ಬರೋ ಫಸ್ಟ್ 3 ಹೆಸರಲ್ಲಿ ಅಂದರೆ ಅವ್ರು ಇದ್ದೇ ಇರ್ತಾರೆ. ಅದು ರಿವೀಲ್ ಮಾಡ್ತೀವಿ ಈಗ ಇನ್ನೊಂದು ನಮ್ಮಲ್ಲಿ ಅದ್ರಲ್ಲಿ ಒಂದು ಪ್ರಮೋಷನ್ ಒಂದು ಐಟಮು ಸರ್, ಅದು ವಿತ್ ವಿಡಿಯೋ, ಅದು ಅವರು ಮಾಡಿರೋದು ಏನಕ್ಕೆ, ಆಮೇಲೆ ಅದಕ್ಕೊಂದು ಸ್ಪೆಷಲ್ ಹೆಸರಿದೆ ಆ ಕ್ಯಾರೆಕ್ಟರ್ಗೆ. ಇದನ್ನ ನರೇಟರ್ ಆದ್ರೂ ನರೇಟರ್ ಒಂದು ಹೆಸರಿದೆ, ಅದೆಲ್ಲ ಜೊತೆಗೆ ಒಂದು PR ಐಟಮ್ ಆಗಿ ಇಟ್ಕೊಂಡಿದ್ದೀವಿ. ಟುವರ್ಡ್ಸ್ ರಿಲೀಸ್ ಹೇಳ್ತೀವಿ ಸರ್. ಇಲ್ಲ, ಟ್ರಯಾಂಗ್ಯುಲರ್ ಅಲ್ಲ, ಕ್ವಾಡ್ರಾಂಗ್ಯುಲರ್, 2 ಲವ್ ಸ್ಟೋರಿ ಇದೆ ಪಿಕ್ಚರಲ್ಲಿ. 2 ಲವ್ ಸ್ಟೋರಿ ಇದೆ ಪಿಕ್ಚರ್, ಬಟ್ ಇಟ್ಸ್ ಮೇನ್ ಕಾಮಿಡಿ. ಎಲ್ಲ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಅವರು ಫಸ್ಟ್ ಟೈಮ್ ಒಂದು ಲೇಡಿ ಅಸಾಸಿನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಶರ್ಮಿಳಾ ಅವರು. ಅಲ್ಲ, ಆಗ್ಲೇ ಟೀಸರಲ್ಲಿ ತೋರಿಸಿತ್ತು. ಈ 15ಕ್ಕೆ ಅಂತಂದ್ರೆ ಎಲ್ಲ ರಿವೀಲ್ ಮಾಡ್ಬಿಡ್ತಿದ್ದೆ, ಹೋಲ್ಡ್ ಮಾಡಿದ್ದೀವಿ. ಇಲ್ಲ ಅವರು ಅದು ಆ ಪಾತ್ರನೇ ಬೇರೆ, ಇದೆ ಬೇರೆ. ಇಲ್ಲಿ ಒಂದು ತಮಿಳ್ ಸ್ಪೀಕಿಂಗ್ ಡಾನ್ ಥರ ಒಂದು ಇದು ಮಾಡಿದ್ದಾರೆ. ಅವರು ಒಂಥರ ತುಂಬಿದ ಕೊಡ ಇದ್ದಂಗೆ, ಅಂದರೆ ಇವು ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಷ್ಟು ಕೊಡ್ತಾನೆ ಹೋಗ್ತಾ ಇರ್ತಾರೆ ರಘು ಸರ್. ಸೊ ಆಲ್ರೆಡಿ ಮಾಡಿದ್ದಾರೆ ಅಂತಂದರೆ ಅದರಿಂದ ವಿಭಿನ್ನವಾಗಿ ನಾವೇನು ಕೇಳ್ತೀರಿ ಇನ್ನೂ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಇರ್ಬೋದು. ಸೊ ಹಂಗಾಗಿ ಆ ಶೇಡ್ಸ್ ಯಾವುದೂ ಇಲ್ಲ, ಅದು ಬಿಟ್ಟು ಒಂದು ತಮಿಳ್ ಡಾನ್ ಥರ ಮಾಡಿದ್ದಾರೆ. ಹಾಂ, ಅದು ಅನಿವಾರ್ಯವಾಗಿ ಆಯಿತು ಸರ್, ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ನಂದು ಯಾವುದೋ ಒಂದು ಪ್ರಾಜೆಕ್ಟ್ ಇನ್ಬಿಟ್ವಲ್ಲೇ ಟೇಕ್ ಆಫ್ ಆಗಬೇಕಿತ್ತು. ಸೊ ಅದು ಸ್ವಲ್ಪ ಹೋಲ್ಡ್ ಆಯಿತು, ಹಂಗಾಗಿ 2020 ಕೋವಿಡ್ ಅದೆಲ್ಲ ಆದಾಗಿಂದ ಪ್ರಾಜೆಕ್ಟು ಟೇಕ್ ಆಫ್ ಆಗಲಿಲ್ಲ. ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಮೂವ್ ಆನ್ ಆಗೋಕೆ ಒಂದು ಸ್ವಲ್ಪ ಟೈಮ್ ಆಯಿತು. ಸೊ ಹಂಗಾಗಿ 21 ಅಜ್ಞಾತವಾಸಿ ಶುರು ಮಾಡಿದ್ವಿ. ಅದು ಈ ಇಯರ್ ಎಂಡಲ್ಲಿ ಅದು ರಿಲೀಸ್ ಆಗುತ್ತೆ. ಸೊ ಇಯರ್ 2 ಫಿಲ್ಮ್ಸ್ ಇರುತ್ತೆ. ಹಾಂ, ಅಷ್ಟಲ್ವಾ? ಥ್ಯಾಂಕ್ ಯು. ಯಾರು ಥ್ಯಾಂಕ್ಸ್ ಹೇಳಿಲ್ಲ. ಆಕ್ಚುಲಿ ಸ್ಪೆಷಲ್ ಮೆನ್ಷನ್ ಚೇತನ್ ಅವ್ರಿಗೆ, ತತ್ಸಮ ತದ್ಭವ ಪ್ರೊಡ್ಯೂಸರು. ಈ ಸಿನಿಮಾ ನಮಗೆ ಹಿ ಈಸ್ ಅ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಆ್ಯಂಡ್ ಅವರು ಈ ಪಿಕ್ಚರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಚೇತನ್ ಆ್ಯಂಡ್ KRGC ನರೇನ್ ಅವರಿಬ್ರು ಸ್ಟೇಜ್ ಮೇಲೆ ಬರ್ತಾರೆ. ವಿನಂತಿ, ಅದೇ ದೊಡ್ಡ ಗುಣ. ಸೂಪರ್.